ಹಾಯ್ ಗೈಸ್, ನನ್ನ ಮಿರಿ ವ್ಲಾಗ್ಗೆ ಸರ್ವರಿಗೂ ಸುಸ್ವಾಗತ. ನಾನು ನಿಮ್ಮ ಥಾಟ್ಸ್ ಆಫ್ ಅನು. ಇವತ್ತು ನಾನು ಬಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಸ್ಸಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಒಬ್ಬರಿಗೆ ಬ್ಯಾಗ್ ಕೊಟ್ಟೆ, ಇಟ್ಕೊಳ್ಳಿ ಆಂಟಿ ಅಂತ ಹೇಳಿ. ಅವರು ನನಗೆ ಮುಖನೇ ನೋಡ್ತಾ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಇರ್ರೆಸ್ಪೆಕ್ಟು. ಇದರಿಂದ ನನಗೆ ಏನು ಅರ್ಥ ಆಯಿತು ಅಂದರೆ, ಮಾನವೀಯತೆ ತುಂಬ ದೊಡ್ಡದು ಅಂತ ಅರ್ಥ ಆಯಿತು. ನೀವು ಅಷ್ಟೇ, ಒಬ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ, ಬಟ್ ಅವ್ರಿಗೆ ರೆಸ್ಪಾನ್ಸ್ ಮಾಡದೇ ಇರಬೇಡಿ. ಬಿಕಾಸ್ ಅವ್ರು ಎಲ್ಲಿಂದನೋ ಬಂದಿರ್ತಾರೆ, ಹೇಗೋ ಬಂದಿರ್ತಾರೆ, ಎಷ್ಟೋ ಸ್ಟ್ರೆಸ್ಸಲ್ಲಿರ್ತಾರೆ. ಅದನ್ನೆಲ್ಲ ನಾವು ರೆಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ಸಿಚುವೇಶನ್ ಅನ್ನೋದು ಎಲ್ಲರಿಗೂ ಬರುತ್ತೆ. ನನ್ನ ಸ್ಟಾಪ್ ಬಂತು ಅಂತೇಳಿ ನಾನು ಇಳ್ಕೊಂಡೆ. ಆಮೇಲೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕಿತ್ತು. ಸೊ ಬಸ್ ಚೇಂಜ್ ಮಾಡಿಬಿಟ್ಟು ನಾನು ಇನ್ನೊಂದು ಬಸ್ಗೆ ಹತ್ಕೊಂಡೆ. ಬಸ್ಸನ್ನು ಹತ್ಕೊಂಡು ಕಾಲೇಜ್ಗಂತೂ ರೀಚ್ ಆದೆ. ಕಾಲೇಜಲ್ಲಿ ಗಾಸಿಪೆಲ್ಲ ಮಾಡಿಕೊಂಡು ಮತ್ತೆ ಕಾಲೇಜ್ ಬಿಟ್ಟ ಮೇಲೆ ಒಂದು ಫ್ಲವರ್ ತಗೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಆ್ಯಂಡ್ ಬಂದಾದಮೇಲೆ ನಾನು ಸ್ಟೇಟ್ ಬ್ಯಾಂಕ್ ರೀಚ್ ಆದೆ. ಅಲ್ಲಿ ಒಂದು ತುಂಬ ಎಮೋಷ್ನಲ್ ಆದ ಒಂದು ಸೀನ್ ನೋಡಿದೆ. ಸ್ಟೇಟ್ ಬ್ಯಾಂಕಲ್ಲಿ ಅಲ್ಬಿನಿಸಮ್ ಅಂತ ಹೇಳಿ ಪೀಪಲ್ಸ್ ಇದ್ದರು. ಅವ್ರು ನೋಡಿ ತುಂಬ ಹರ್ಟ್ ಆಯಿತು. ಆ್ಯಂಡ್ ಈ ಥರ ಅವ್ರಿಗೆ ಕಣ್ಣು ಕಾಣಲ್ಲ, ಆ್ಯಂಡ್ ಅವರು ಕಲ್ಲರೆಲ್ಲ ಇರಲ್ಲ, ಅವರಿಗೆ ಮೆಲಾನಿನ್ ಅಂತ ಒಂದಿರುತ್ತೆ, ಆ ಕಂಟೆಂಟು ಇರಲ್ಲ ಅವರಿಗೆ. ಸೊ ಅವ್ರ ಸ್ಕಿನ್ನು, ಹೇರು ಎಲ್ಲ ಕೂಡ ವೈಟ್ ಆಗಿರುತ್ತೆ. ಅವರು ಹಾಗೆ ಇರ್ತಾರೆ. ಆ್ಯಂಡ್ ಅವ್ರ ಲೈಫೆಲ್ಲ ತುಂಬ ಕಷ್ಟ. ನಾವು ಇವಾಗಿನ ಕಾಲದಲ್ಲಿ ತುಂಬ ಪುಣ್ಯವಂತರು. ಬಿಕಾಸ್ ನಾವು ತುಂಬ ಚೆನ್ನಾಗಿದ್ದೀವಿ. ಯಾವಾಗೂ ನಾವು ಗಿಲ್ಟಿ ಫೀಲ್ ಮಾಡ್ತಾ ಇರ್ತೀವಿ, ಅಯ್ಯೋ ನಮ್ಮ ಲೈಫ್ ಚೆನ್ನಾಗಿಲ್ಲ, ನಮ್ಮ ಲೈಫ್ ಹಂಗೆ ಹಿಂಗೆ ಅಂತ. ನಾವು ಬದುಕ್ತಿರೋ ಲೈಫು ಎಷ್ಟೋ ಜನಗಳ ಕನಸು ಅನ್ನೋದನ್ನು ನಾವು ಮರ್ತಿರ್ತೀವಿ. ಓಕೆ ಗೈಸ್, ನಿಮ್ಮ ಥಾಟ್ಸ್ ಆಫ್ ಅನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾರೆ. ಅಲ್ಲಿವರೆಗೂ ನನ್ನ ಮುದ್ದಾದ ಮಾತುಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.